ಸೊ ಇದು ಡ್ಯಾಂಚ, ಇದು ಸೆಣಬು. ಸೊ ವೀಕ್ಷಕರೇ, ಇವತ್ತು 10 ದಿನ ನಾನು ಹೇಳ್ದಂಗೆ ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಆಗುತ್ತೆ. 3 ರಿಂದ 7 ದಿನದಲ್ಲಿ ನಿಮಗೆ ಚಿಕ್ಕ ಮೊಳಕೆ ಸ್ಟಾರ್ಟ್ ಆಗುತ್ತೆ. 10 ದಿನದಲ್ಲಿ ಹೆಚ್ಚು ಕಮ್ಮಿ ಎಲ್ಲ 2 ಇಂಚ್ 3 ಇಂಚ್ ಬಂದಿರುತ್ತೆ. ಮಳೆ ಮತ್ತು ವೆದರ್ ಮೇಲೆ ಡಿಪೆಂಡು. ಸೊ ಹೆಚ್ಚು ಕಮ್ಮಿ ಹೆಂಗಾದ್ರೂ ಆಗಲಿ ತಲೆ ಕೆಡಿಸ್ಕೊಬೇಡಿ. ಮಳೆ ಬಿದ್ದಿರಲೇಬೇಕು. ತೇವಾಂಶ ಇಲ್ಲ ಅಂದರೆ ಎಲ್ಲ ಲೇಟಾಗುತ್ತೆ, ಇಲ್ಲ ಒಣಗೋಗುತ್ತೆ. ಮೊಳಕೆ ಬಂದಮೇಲಂತೂ ಮಳೆ ಬೀಳಲೇಬೇಕು. ಸೊ ದೇವರು ಬಿಟ್ಟಿದ್ದೆಲ್ಲ ನಮ್ಮ ಕೈಯಲ್ಲಿಲ್ಲ. ಸೊ ಎಲ್ಲ ಒಂದು ಹದವಾಗಿ ಬಂದಿದೆ. ನಮಗೂ ಮಳೆ ಮಧ್ಯದಲ್ಲಿ ಒಂದು ಸತಿ ಬಂತು, ನೋಡ್ಬೋದು ಇಲ್ಲಿ. ಸೆಣಬು ಬೇಗ ಬಂದುಬಿಡುತ್ತೆ, ಡ್ಯಾಂಚ ಸ್ವಲ್ಪ ಲೇಟು. ಸೊ ಏನು ತಲೆ ಕೆಡಿಸ್ಕೊಂಬೇಡಿ, ತೊಂದರೆ ಇಲ್ಲ, ಎಲ್ಲ ಫಸ್ಟ್ ಕ್ಲಾಸಾಗಿ ಬರುತ್ತೆ. ಸೊ ಗೊಬ್ಬರದ ಮೇಲೂ ಇವಾಗ ನಾವೆಲ್ಲ ಹಾಕಿದ್ದೀರಿ ಆಲ್ರೆಡಿ. ಎಲ್ಲ ಚೆನ್ನಾಗಿ ಬಂದಿದೆ ವೀಕ್ಷಕರೇ. ಸೊ 10 days, ಸೊ 10 ದಿನ ಆಯಿತು. ಸಕ್ಸಸ್ ಇಸ್ ಅಹೆಡ್. 100% ಒಂದು ಶ್ರದ್ಧೆಯಿಂದ ಮಾಡಿದ್ರೆ ಎಲ್ಲ 100% ಆಗೇ ಆಗುತ್ತೆ. ಅದನ್ನೇ ನಂಬಿ ನಾವೆಲ್ಲ ಮಾಡ್ತಾಯಿದ್ದೀವಿ. ದೇವ್ರ ಮೇಲೆ ಭಾರ ಹಾಕಿ ಮಾಡೋಣ, ಏನೂ ತೊಂದರೆ ಇಲ್ಲ. ಸೊ ನೋಡ್ಬೋದು, ಇಷ್ಟಿದೆ. ಇನ್ನೊಂದು ತಿಂಗಳಲ್ಲಿ ಇಷ್ಟ ಆಗುತ್ತೆ ವೀಕ್ಷಕರೇ. ಆಲ್ ದಿ ಬೆಸ್ಟ್, ಎಲ್ಲ ಚೆನ್ನಾಗಾಗಲಿ. ಸೊ ರಿಮೈಂಡರು ಜ್ಞಾಪಕ ಇಟ್ಕೊಳ್ಳಿ, ದಯವಿಟ್ಟು ಫಾಲೋ ಮಾಡಿ, ಕಂಪ್ಲೀಟ್ ಸ್ಟೆಪ್ಸ್ ಫಾಲೋ ಮಾಡಿ, ಹೆಚ್ಚು ಕಮ್ಮಿ ಮಾಡ್ಕೊಬೇಡಿ. 10 daysಗೆ ಈ ವಿಡಿಯೋ, ನೆಕ್ಸ್ಟ್ ವಿಡಿಯೋ ವೆಯ್ಟ್ ಮಾಡಿ. ಮಜಾ ಮಾಡಿದ್ದಾರೆ ಸರ್. ಎಲ್ಲ ಫಿಕ್ಸ್ ಮಾಡಿ ಸೊ ವೀಕ್ಷಕರೇ ನೋಡಿದ್ರಲ್ಲ, ಸೆಣಬು ಬಂದಿದೆ. ಸೆಣಬು, ಡಯಾಂಚ ನೋಡಿ, ಸೆಣಬು. ಸೊ ಹುಳ ಬಂದಿರುತ್ತೆ, ಕಳೆ ಬಂದಿರುತ್ತೆ, ಎಲ್ಲ ಬಂದಿರುತ್ತೆ. ತಲೆ ಕೆಡಿಸ್ಕೊಬೇಡಿ, ಅದು ಹೆಂಗಿದೆ ಹಂಗೆ ಬೆಳೀಲಿ. ನೈಟ್ರೋಜನ್ ಫಿಕ್ಸ್ ಆಗುತ್ತೆ. ಹಸರಲೆ ಗೊಬ್ಬರದಿಂದ ನಮಗೆ 30 ಟನ್ ಗೊಬ್ಬರ ಸೇರಿಸ್ದಂಗೆ ಆಗುತ್ತೆ. ಅದೆಲ್ಲ ನಿಮಗೆ ನೆಕ್ಸ್ಟು ವೀಡಿಯೋ ಕಳಿಸ್ತೀನಿ. ನೆಕ್ಸ್ಟು ಇನ್ನೂ 25 ದಿನ ಆದಮೇಲೆ ಗೊತ್ತಾಗುತ್ತೆ. ಇದೆಲ್ಲ ನೋಡಿ ಕಳೆ. ಸೊ ಅದ್ರ ಪಡಿಗೆ ಅದು ಬೆಳೀಲಿ, ನಮಗೂ ಗ್ರೀನ್ ಮೆನ್ಯೂರ್ ಸಿಗುತ್ತೆ. ಸೊ ಏನು ತೊಂದರೆ ಇಲ್ಲ. ಸೊ ಎಲ್ಲ ಚೆನ್ನಾಗಿ ಬರ್ತಾಯಿದೆ. ಕೀಪ್ ಇಟ್ ಅಪ್. ನೀವು ಎಲ್ಲ ನೋಡ್ತಾಯಿರಿ, ಓಡಾಡ್ತಾಯಿರಿ. ಸ್ಪ್ರಿಂಕ್ಲರ್ ಇರೋರು ಕಂಟಿನ್ಯೂಸ್ ಆಗಿದೆ. ಬೇಸಿಗೆಯಲ್ಲಿ ಇಲ್ಲ ಬೇರೆ ಟೈಮಲ್ಲಿ ಮಾಡ್ತಾ ಇರೋರು ಮಳೆ ಇಲ್ದಿರೋ ಟೈಮಲ್ಲಿ ಚೆನ್ನಾಗಿ ನೀರು ಕೊಡಬೇಕು, ಇಲ್ಲ ಬರೋಲ್ಲ. ಸೊ ಅವಾಗ ಒಂದು ಸ್ವಲ್ಪ ಹೈಟ್ ಕಮ್ಮಿ ಇರುತ್ತೆ, ಒಂದು ತಿಂಗಳಾದ್ರೂ. ಆಮೇಲೆ ತುಂಬ ಫಾಸ್ಟಾಗಿ ಬರುತ್ತೆ. ಸೊ ಎಲ್ಲ ಚೆನ್ನಾಗಿ ಆಗ್ತಾಯಿದೆ. ಥ್ಯಾಂಕ್ ಯು ವೆರಿ ಮಚ್. ನೋಡ್ಬೋದು ಫುಲ್ಲು ಹಸರಲೆ ಗೊಬ್ಬರ, ಹಸರಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ. ಡ್ಯಾಂಚ ಇಲ್ಲಿ ನಾವು ಡ್ಯಾಂಚ ಮತ್ತು ಏನು ಸೆಣಬು ಹಾಕಿದ್ದೀರಿ 25 days ಆಗಿದೆ. 25 daysಲ್ಲಿ ನೀರು ಮೇಯ್ನ್ ಇವಾಗ ಮಳೆಗಾಲ. ಸೊ ಮಳೆಗಾಲ ಇರೋದ್ರಿಂದ ನಾವೇನು ನೀರಿನ ತಲೆ ಕೆಡಿಸ್ಕೊಂಡಿಲ್ಲ. ಬೇರೆ ಟೈಮಲ್ಲಿ ಮಾಡ್ತಾ ಇರೋರು ದಿನ ನೀವು ಸ್ಪ್ರಿಂಕ್ಲರಲ್ಲಿ ನೀರು ಕೊಡ್ತಾ ಇರಬೇಕು. ಸೊ ನೋಡ್ಬೋದು ಸೆಣಬು, ಇದು ಡಯಾಂಚ. ಸೊ ಎಲ್ಲ ಒಂದು ಹೆಚ್ಚು ಕಮ್ಮಿ ಹರಿದಾಡಿ ಮೇಲೆ ಬಂದಿದೆ. ಒಂದು ಕಡೆ ನ್ಯಾಚುರಲಾಗಿ ಬೆಳೀತಾ ಇದೆ. ಇದಕ್ಕೆ ನಾವು ಯಾವುದೇ ರೀತಿಯಾದಂಥ ಕೆಮಿಕಲ್ ಹಾಕಲ್ಲ. ಸರ್ ಇದಕ್ಕೂ ಕೆಮಿಕಲ್ ಹಾಕ್ಬೇಕಾ, ನಮ್ಮ ಭೂಮಿ ಫಲವತ್ತತೆ ಇಲ್ಲ ಅಂದ್ಬಿಟ್ಟು ನಾವು ಇದಕ್ಕೆ ಯೂರಿಯಾ ಹಾಕಿ ಬೆಳೆಸೋಂಗಿಲ್ಲ. ನ್ಯಾಚುರಲ್ಲಾಗಿ ಎಷ್ಟು ಬರುತ್ತೋ ಅಷ್ಟೇ ಬರೋದು. ಸೊ ನೀವು ನೋಡಿದ್ರಿ, ಹೆಚ್ಚು ಕಮ್ಮಿ ಬರೀ ಒಂದು 3 ಇಂಚ್ ಇತ್ತು. 10-15 ದಿನ ಆದರೂ 3 ಇಂಚ್ ಬಂದಿತ್ತು. ಅದಾದಮೇಲೆ 25 ದಿನಕ್ಕೆ ಇಷ್ಟು ಬರುತ್ತೆ. ಒಂದು ತಿಂಗಳಾದರೂ ಡಿಪೆಂಡ್ಸ್ ಆನ್ ಭೂಮಿ ಫಲವತ್ತತೆ ಮೇಲೆ. ನೋಡಿ ದಟ್ಟವಾಗಿ ಹಾಕಿರೋದು. ಸೊ ಎಲ್ಲ ಫಸ್ಟ್ ಕ್ಲಾಸಾಗಿ ಬಂದಿದೆ. ಇಲ್ಲೆಲ್ಲೂ ಕಳೆನೇ ಇಲ್ಲ. ಸೊ ಇದೆಲ್ಲ ಕಳೆ ಏನಿದೆ ಇದೆಲ್ಲ ಮುಚ್ಕೊಂಡ್ಬಿಡುತ್ತೆ. ಇದು ದೊಡ್ಡದಾದಾಗ ಅದೆಲ್ಲ ಹಂಗೆ ಕವರ್ ಆಗಿಬಿಡುತ್ತೆ. ಸೊ ಸೆಣಬು ಮತ್ತು ಡಯಾಂಚ 25 days. ಸೊ ಇನ್ನೂ ಒಂದು 20 ದಿನ. ಫಸ್ಟು ತಿಂಗಳು ತುಂಬ ಸ್ಲೋ ಇರುತ್ತೆ. ಆಮೇಲೆ ಬಿಲೀವ್ ಇಟ್ ಆರ್ ನಾಟ್ ಇಷ್ಟು ಹೈಟ್ ಆಗೋಗುತ್ತೆ ಬರೀ 15 ದಿನದಲ್ಲಿ. ಸೊ ಹಾಗಾಗಿ ಟೆನ್ಷನ್ ತೊಗೊಬೇಡಿ. ಎಷ್ಟೊಂದು ಕಡೆ ನೀರು ಸರಿಗೆ ಸಿಕ್ಕಿಲ್ಲ ಅನ್ನೋ ಕಡೆ ಇನ್ನೂ ಚಿಕ್ಕದಿರುತ್ತೆ. ಇಲ್ಲೂ ಏನೆಲ್ಲ ಸಮವಾಗೇ ಬಂದಿಲ್ಲ, ನೋಡ್ಬೋದು. ಸೊ ಒಂದು ಕಡೆ ಸ್ವಲ್ಪ ಚಿಕ್ಕದಿದೆ, ಒಂದು ಕಡೆ ಸ್ವಲ್ಪ ದೊಡ್ಡದಿದೆ. ಇವಾಗ ಏನು ತೋರಿಸಿದ್ದು ನಾನು ಇದೇ ಸ್ವಲ್ಪ ಎತ್ತರವಾಗಿರೋದು.
ಇಲ್ಲೆಲ್ಲ ನೋಡಿ ಇನ್ನೂ ಸ್ವಲ್ಪ ಕಮ್ಮಿನೇ ಇದೆ. ಏನು ತೊಂದರೆ ಇಲ್ಲ, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಎರ್ಚೋವಾಗ ಒಂದೊಂದು ಕಡೆ ದಟ್ಟವಾಗಿ ಬಿದ್ದಿರುತ್ತೆ, ಒಂದೊಂದು ಕಡೆ ಸ್ವಲ್ಪ ಜಾಸ್ತಿ ಬಿದ್ದಿರಲ್ಲ, ಏನು ತೊಂದರೆ ಇಲ್ಲ. ಸೊ 25 ಡೇಸ್ ಫಾಲೋ ಮಾಡ್ತಾಯಿರಿ. ನೆಕ್ಸ್ಟು 20 ಡೇಸ್ಗೆ ಇನ್ನೊಂದು ವಿಡಿಯೋ ಬರುತ್ತೆ. ಸೊ ಯಾರ್ಯಾರು ಕಂದು ಬಿಟ್ಟು ನೀವು ಟಿಶ್ಯೂ ಕಲ್ಚರ್ ಹಾಕ್ಬೇಕಂತಿದ್ದೀರಾ ಅವರೆಲ್ಲ ಇವಾಗೇ ಟಿಶ್ಯೂ ಕಲ್ಚರ್ ಆರ್ಡ್ರ್ ಮಾಡಿ. ಸೊ ಎಲ್ಲಿ ಗೌರ್ಮೆಂಟ್ ಸರ್ಟಿಫೈಡ್ ಟಿಶ್ಯೂ ಕಲ್ಚರ್ ಇರುತ್ತೆ ಅಲ್ಲಿ ನೀವು ತೊಗೊಬೋದು. ಅದಕ್ಕೆ ಇನ್ನೊಂದು ವೀಡಿಯೋ ಬರುತ್ತೆ ನೆಕ್ಸ್ಟು, ಅದು ನೋಡಿ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿ. ವೇ ಟು ಗೋ. ಥ್ಯಾಂಕ್ ಯು. ಇವತ್ತು 25 ಡೇಸ್ ಆಗಿದೆ. ಸೊ ಇವಾಗ ನಾವೇನು ಕಾಂಪೋಸ್ಟ್ ರೆಡಿ ಮಾಡ್ಕೊತಾ ಇದ್ದೀರಿ ಅದಕ್ಕೆ ಮೇಯ್ನ್ ಎರಡೇ ವಿಷಯ. ಒಂದು, ಡ್ರೈ ಆಗಬಾರ್ದು, 50% ಮಾಯ್ಶ್ಚರ್ ಇರಬೇಕು. ನಾವು ಹೆಂಗಿದ್ರು ಮಳೆಗಾಲದಲ್ಲಿ ಮಾಡ್ತಾಯಿದ್ದೀರಿ, ಹಾಗಾಗಿ ಏನು ತೊಂದರೆ ಇಲ್ಲ. ಇಲ್ಲದೆ ಬೇರೆ ಟೈಮಲ್ಲಿ ಮಾಡೋರು ದಯವಿಟ್ಟು ವಾರಕ್ಕೆ ಒಂದು ಸತಿ ಪೈಪ್ ಇಟ್ಕೊಂಡು ನೀವು ಮೇಲ್ಗಡೆ ಚೆನ್ನಾಗಿ ನೀರು ಬಿಟ್ಬಿಡಿ. ಒಟ್ಟಿನಲ್ಲಿ ತೇವಾಂಶ ಇರಬೇಕು. 50% ಮಾಯ್ಶ್ಚರ್ ಅಂದರೆ ನಿಮಗೆ ಹಿಂಗೆ ಎತ್ತಿ ಹಿಡಿದ್ರೆ ನೋಡಿ, ಇದು ಗೊಬ್ಬರ ಆಲ್ರೆಡಿ 50% ಇವಾಗೆಲ್ಲ ಚೇಂಜ್ ಆಗ್ತಾಯಿದೆ, ನೋಡ್ಬೋದು. ಇಲ್ಲಿ ಸ್ವಲ್ಪ ಹಸಿ ಇದೆ, ಎಲ್ಲ ಬ್ಲ್ಯಾಕಿಶ್ ಆಗಿದೆ, ಫಸ್ಟ್ ಕ್ಲಾಸ್ ಆಗಿದೆ, ತೋರಿಸ್ತೀನಿ. ಸೊ ನೋಡಿ, ಈ ಥರ ಹಿಂಗಿದ್ರೆ 50% ತೇವಾಂಶ ಅಂದರೆ ಈ ಥರ ಹಿಂಗೆ ಮಾಡಿದ್ರೆ ಉಂಡೆ ಥರ ಆಗಬೇಕು. ಸೊ ಇದು ಇನ್ನು ಮಧ್ಯ. ಸೊ ವೀಕ್ಷಕರೇ ನೋಡ್ಬೋದು ನೋಡಿ, ಇಲ್ಲಿ ಎರೆಹುಳ ಆಗಲೇ ನಿಮಿಷ ನೋಡಿ, ಇಲ್ಲೊಂದು ಎಲ್ಲ ಮರಿ ಇದೆ ನೋಡಿ, ಇಲ್ಲೊಂದು ಇಲ್ಲೊಂದು. ಸೊ ವೀಕ್ಷಕರೇ ಪದೇ ಹೇಳ್ತಾ ಇದ್ದೀನಿ, ನಾವು ಎರೆಹುಳ ಗೊಬ್ಬರ ಅಂದರೆ ಎರೆಹುಳ ಮಾಡ್ತಾಯಿಲ್ಲ. ಎರೆಹುಳ ಬಂದರೆ ಅಡ್ವಾಂಟೇಜು, ನಿಮ್ಮ ಭೂಮಿ ಫಲವತ್ತತೆ ಇದೆ ಅಂತ ಅರ್ಥ. ನೋಡಿ ಎಲ್ಲ ಹುಡಿ ಆಗಿದೆ ಸರ್, ನೋಡಿ ಎಲ್ಲ ಫುಲ್ಲು ಚೆನ್ನಾಗಿದೆ, ಪುಡಿ ಆಗಿದೆ ನೋಡಿ. ಸೈಡಲ್ಲಿ ಇರೋದೆಲ್ಲ ಬೇಗ ಆಗುತ್ತೆ, ಒಳಗಡೆ ಇರೋದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಸ್ವಲ್ಪ ಅದು ಬೇಡ, ಅದು ಗೊಣ್ಣೆ ಹುಳ. ಇಲ್ಲಿ ಆಮೇಲೆ ಗೊಣ್ಣೆ ಹುಳನೂ ಇರುತ್ತೆ, ಅದೆಲ್ಲ ಸಾಯುತ್ತೆ. ಗೊಣ್ಣೆ ಹುಳ ಅಲ್ಲ, ತಲೆ ಕೆಡಿಸ್ಕೊಬೇಡಿ. ಆಗಿದೆ ಈ ಕಡೆ ಎಲ್ಲ. ಇಲ್ಲೆಲ್ಲ ಫುಲ್ ರೆಡಿ ಆಗಿದೆ. ಅದೇ ಈ ಗಾಳಿ ಆಡುತ್ತಲ್ಲ ಬೇಗ ಆಗ್ಬಿಡುತ್ತೆ ನೋಡಿ. ಇಲ್ಲೊಂದು ನೋಡಿ ಮರಿ ಸಣ್ಣ ಮರಿ ಅಲ್ಲಿ ಬಿದ್ದೋಯ್ತು ಅನ್ಸುತ್ತೆ ಆ ಕಡೆ. ಇಲ್ಲ ಅಲ್ಲೇ ನೋಡಿ ಸಣ್ಣ ಮರಿ ಅದು. ನೋಡಿ ಬಿಳಿದು ಅಲ್ಲೇ ತೋರಿಸಿ ನಿಮ್ಮ ಕೈಯಲ್ಲಿ ನೋಡಿ, ಅದು ಮರಿ ಅದು. ಸೊ ಎಲ್ಲ ಥರ ರೆಡಿ ಆಗ್ತಾಯಿದೆ ವೀಕ್ಷಕರೇ. ಸೊ ಎರೆಹುಳ ಬರದೇ ಇರೋರು ಟೆನ್ಷನ್ ಮಾಡ್ಕೊಬೇಡಿ. ನೋಡಿ ಇಲ್ಲೊಂದು, ಇದೆಲ್ಲ ಸಖತ್ ದೊಡ್ಡದಾಗ್ಬಿಡುತ್ತೆ ಇವಾಗ. ಇನ್ನೂ 25 ದಿನದಲ್ಲಿ ಎಲ್ಲ ಒಂದು 5 ಇಂಚು 6 ಇಂಚು ಆಗ್ಬಿಡುತ್ತೆ. ಸೊ ಸೈಡಲ್ಲೆಲ್ಲ ಬೇಗ ಆಗುತ್ತೆ, ಯಾಕಂದರೆ ಇಲ್ಲಿ ಗಾಳಿ ಆಡುತ್ತಲ್ಲ. ಸೊ ಒಳಗಡೆ ಎಲ್ಲ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಹಾಗಾಗಿ ನಾವು ಎರಡಡಿ ಮಾಡೋ ಉದ್ದೇಶನೇ ಅದು. ಸೊ ಇದು ಮೇಯ್ನ್ ಏನಂದರೆ ಏರೋಬಿಕ್. ಸೊ ಯಾವಾಗ ಏರೋಬಿಕ್ ಇದೆ ನಿಮಗೆ ಚೆನ್ನಾಗಿ ಗಾಳಿ ಆಡಬೇಕು. ಸೊ ಹಾಗಾಗಿ ಎರಡಡಿ ನಾವು ಮಾಡೋದು. ಇಲ್ಲೂ ಮಾಡೋಣ, ಈ ಕಡೆ ಲೂಸ್ ಇರ್ತದಲ್ಲ, ಇಲ್ಲಿ ಅಲ್ಲೇ ಬರೋದು. ಇನ್ನು 15 ದಿನಕ್ಕೆ ನಾವು ಒಳಗಡೆ ಬರೋಕ್ಕೆ ಆಗಲ್ಲ. ಇಲ್ಲಿ ಫುಲ್ಲು ಹೋಗಿರೋ ಕಡೆ ಬರ್ತದೆ. ಎಲ್ಲಾರ ಸಿಗುತ್ತೆ, ಎಲ್ಲ ಕಡೆ ಇರುತ್ತೆ. ಭೂಮಿ ಒಳಗಡೆ ಇನ್ನೂ ದಪ್ಪ ಇರ್ತವೆ ಸೈಜು. ಇಲ್ಲ ಹೋಯ್ತು ಆಗಿದೆಯಲ್ಲ ಬ್ಲ್ಯಾಕು. ಇರಬೇಕು. ಸೊ ಎಲ್ಲ ಕಾರ್ಬನ್ನಾಗಂತೂ ಕನ್ವರ್ಟ್ ಆಗ್ತಾಯಿದೆ. ಘಮ ಅಂತಿದೆ ನೋಡಿ ಸ್ಮೆಲ್ಲು. ಒಂಚೂರು ಸಗಣಿ ಅಂಶ ಇಲ್ಲ ನೋಡಿ ಸರ್. ಹೌದು, ಸ್ಮೆಲ್ ನೋಡಿ ಹೆಂಗಿದೆ, ಘಮ ಅನ್ನತ್ತೆ. ಹೌದು, ಕಾರ್ಬನ್ ಸ್ಮೆಲ್ ಅದು. ಒಂಚೂರು ಇದಿರಲಿಲ್ಲ. ಸೊ ಹಾಕಿದ ದಿನ ನೀವೇ ನೋಡಿದ್ರಿ, ತೊಪ್ಪೆ ಫುಲ್ ಸಗಣಿ. 25 ದಿನದಲ್ಲಿ ಈ ಥರ ಆಗಿದೆ. ಸೊ ಎಲ್ಲ ನ್ಯಾಚುರಲಾಗಿ ಮಾಡ್ತಾ ಇರೋದ್ರಿಂದ ನಾವೇನು ಎರೆಹುಳ ಅಂತ ಅಂದ್ಬಿಟ್ರೆ ನೀವು ಆಮೇಲೆ ಇನ್ನೂ 25 ದಿನ ಆದಮೇಲೆ ತೋರಿಸ್ತೀನಿ. ಇನ್ನೂ ಇಲ್ಲೆಲ್ಲ ಆಗ್ತಾಯಿದೆ, ಬರ್ತದೆ. ಆಮೇಲೆ ಸ್ವಲ್ಪ ಟೈಮ್ ಬೇಕು. ಕೈ ಹಾಕೋಕ್ಕೆ ಬರೀ ಇನ್ನೂ ಆಗಬೇಕು. ಸೊ ಅಷ್ಟು ಫಾಲೋ ಮಾಡಿ ವೀಕ್ಷಕರೇ. ನೋಡ್ತಾ ಇದ್ದೀರಲ್ಲ, ಈ ಕಡೆ ಗೊಬ್ಬರನೂ ರೆಡಿ ಆಗ್ತಾಯಿದೆ, ಈ ಕಡೆ ಸೆಣಬು ಡೈಂಚನೂ ರೆಡಿ ಆಗ್ತಾಯಿದೆ. ಸೊ ಇನ್ನು ಕೆಲವೇ ದಿನಗಳಿರೋದು, ಹಾಗಾಗಿ ದಯವಿಟ್ಟು
ಪೇಷನ್ಸಿಂದ ಕಾಯ್ತಾ ಇರಿ. ಕಂದು ಆರ್ಡ್ರ್ ಮಾಡೋರ್ಗೆ ಇನ್ನೂ ಟೈಮ್ ಇದೆ. ಟಿಶ್ಯೂ ಕಲ್ಚರ್ ಆರ್ಡ್ರ್ ಮಾಡೋರು ಇವಾಗಲೇ ನಿಮ್ಮ ನಿಯರೆಸ್ಟ್ ಎಲ್ಲಿ ಟಿಶ್ಯೂ ಕಲ್ಚರ್ ಚೆನ್ನಾಗಿದೆ ಅಲ್ಲಿ ಆರ್ಡ್ರ್ ಮಾಡಿಬಿಡಿ. ಎಕರೆಗೆ 1100 ತೊಗೊಳ್ಳಿ. 1000 ಕೂತ್ಕೊಳೋದು, ಒಂದು 100 ಎಕ್ಸ್ಟ್ರಾ ಇರಲಿ, 1100 ತೊಗೊಳ್ಳಿ ಎಕರೆಗೆ. ಇವಾಗ 25 ಡೇಸ್ ಆಗಿದೆ. 25 ಡೇಸಲ್ಲಿ ಇವಾಗ ಆಲ್ಮೋಸ್ಟ್ 1 ಅಡಿ ಕುಸ್ತಿದೆ. ಯಾಕಂದರೆ ಏನು ನಾವು ಕಾಂಪೋಸ್ಟ್ ಮಾಡ್ತಾಯಿದ್ದೀರಿ, ಸೊ ಎಲ್ಲ ವೇಸ್ಟೆಲ್ಲ ಕರಗುತ್ತೆ. ಕಳಿಬೇಕು, ಯಾವಾಗಲೂ ಕೊಳಿಬಾರ್ದು, ಕಳಿಬೇಕು. ಸೊ ಹಾಗಾಗಿ ಇಲ್ಲಿ ಮುಂದೆ ತೋರಿಸ್ತೀನಿ. ಇಲ್ಲಿ ಏನಾದ್ರು ಇದೆಯಾ ಹಂಗೆ ಕೆತ್ತ ಥರ? ನನಗೆ ಕೈಯಲ್ಲೇ ಬಗಿಲ್ಲ, ಕೈಲೇ ಬಗಿದಿದೆ. ಇನ್ನೂ ನೋಡ್ಬೋದು ಸ್ವಲ್ಪ ಹಸಿ ಇದೆ, ಗೊಬ್ಬರದ್ದೆಲ್ಲ ಇನ್ನೂ ಗ್ರೀನಿಶ್ ಆಗಿ ಹಂಗೆ ಕಾಣ್ತಾ ಇದೆ. ಬಟ್ ಎಷ್ಟೊಂದು ಆಲ್ರೆಡಿ ಕಳೀತಾ ಇದೆ ನೋಡ್ಬೋದು. ಖಂಡಿತ ವೀಕ್ಷಕರೇ, ಸಗಣಿ ವಾಸನೆ ಒಂದು ಸ್ವಲ್ಪನೂ ಇಲ್ಲ, ಘಮ 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 ಅಂತ ಇದೆ ನೋಡಿ ಸರ್. ಹೌದು, ಏನು ಸಗಣಿ ವಾಸನೆ ಇದೆ ಆಲ್ರೆಡಿ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್. ಏನಿದಿಲ್ಲ, ಇದೆ ಸ್ವಲ್ಪ ಗ್ರೀನ್ ಇದೆ ನೋಡಿ, ಸ್ವಲ್ಪ ಗ್ರೀನ್ ಇದೆ. ಸೊ ಆಗ್ತಾ ಇದೆ, ತೊಂದರೆ ಇಲ್ಲ. ಇಲ್ಲಿ ಒಳಗಡೆ ಇದೆ ನೋಡಿ. ಇವಾಗ ಇಲ್ಲಿ ಮೇಲ್ಗಡೆ ನಮಗೆ ಎಕ್ಸ್ಪೋಸ್ ಆಗಿರೋದ್ರಿಂದ ಇಲ್ಲಾಗಿದೆ, ಒಳಗಡೆ ಇನ್ನೂ ಆಗಬೇಕು ನೋಡಿ. ಇಲ್ಲೆಲ್ಲ ಸ್ವಲ್ಪ 45 ಡೇಸ್ಗೆ ಕಂಪ್ಲೀಟ್ ಆಗಿ ಇದಾಗುತ್ತೆ. ಆಲ್ರೆಡಿ ಹುಡಿ ಬರ್ತಾ ಇದೆ, ತೇವಾಂಶ, ಮಳೆ ನೆನ್ನೆ ಎಲ್ಲ ಬಿದ್ದಿರೋದ್ರಿಂದ ತೇವಾಂಶ ಇದೆಯಲ್ಲ, ಹೌದು, ಇದಾಗುತ್ತೆ. ಇನ್ನೊಂದು ಸ್ವಲ್ಪ ಗ್ರೀನ್ನೆಸ್ ಇದೆ. ಯಾಕೆಂದ್ರೆ 25 ದಿನ ಇದೆ, ನಮ್ಮದು 45 ದಿವಸ ತಾನೇ ನಾವು ಹೇಳೋದು. ಸೊ ವೀಕ್ಷಕರೇ, ಏನು ತೊಂದರೆ ಇಲ್ಲ, ಅದು ಡಿಪೆಂಡ್ ಆಗುತ್ತೆ. ಸೊ ಇವಾಗ ಎರೆಹುಳು ನೋಡಿ, ಎರೆಹುಳು ಆಗಲೇ ಬಂದಿದೆ ವೀಕ್ಷಕರೇ, ನೋಡ್ಬೋದು ಇಲ್ಲಿ ಎರೆಹುಳ ಯಾವಾಗಲೂ ನೋಡಿ ಆಗಲೇ ಸ್ಟಾರ್ಟ್ ಆಗಿದೆ. ಸೊ ಇನ್ನೂ 45 ಡೇಸ್ ಬಿಟ್ಟು, ಇನ್ನೂ ಸ್ವಲ್ಪ ದಿನ ಬಿಟ್ಬಿಟ್ರೆ ಇನ್ನೂ ಲಕ್ಷಾನು ಗಂಟಲೆ ಎರೆಹುಳ ಇಲ್ಲೇ ಆಗ್ಬಿಡುತ್ತೆ, ಗ್ಯಾರಂಟಿ ಕೊಡ್ತೀನಿ ನಾನು. ಇದ್ರೆ ಎರೆಹುಳ ಸ್ಟಾರ್ಟಿಂಗಲ್ಲಿ ಈ ಭೂಮಿಲಿ ಇರೋದಕ್ಕೆ ಬಂದಿರೋದು. ಇಲ್ಲಿ ನಿಮ್ಮ ಭೂಮಿಗಳಲ್ಲಿ ಕೆಲವ್ರು ಕೇಳ್ತಾರೆ ಹಾಗೂ ಕೂಡ ಎರೆಹುಳ ಬಂದಿರಲ್ಲ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ನೋಡಿ ವೀಕ್ಷಕರೇ, ಸಿಂಪಲ್ ಕಾನ್ಸೆಪ್ಟು. ನಿಮ್ಮ ಭೂಮಿ ಕೆಮಿಕಲ್ ಹಾಕಿ ಎರೆಹುಳ ಎಲ್ಲ ಸತ್ತೋಗಿದ್ರೆ, ನಿಮ್ಮ ಭೂಮಿಲಿ 10 ಅಡಿ ಒಳಗೆ ಏನಾದ್ರು ಎರೆಹುಳ ಇದ್ದರೆ ಮಾತ್ರ ಅದು ಬರೋ ಅಂಥ ಸಾಧ್ಯತೆ. ಸೊ ಒಂದೊಂದು ಸತಿ ತಿಪ್ಪೆಲೂ ಇರುತ್ತೆ, ಅದರಿಂದನೂ ಬಂದಿರ್ಬೋದು. ಒಟ್ಟಿನಲ್ಲಿ ಬಂದಿಲ್ಲದೆ ಇರೋರು ಏನು ತಲೆ ಕೆಡಿಸ್ಕೊಬೇಡಿ. ನಾವು ಇಲ್ಲಿ ಎರೆಹುಳ ಮಾಡ್ತಾಯಿಲ್ಲ, ನಾವು ಮಾಡ್ತಾ ಇರೋದು ಕಾರ್ಬನ್. ಕ್ಯಾಮ್ರಾ ಸ್ಟ್ರೈಟ್ ಮಾಡಿ, ಬಗ್ಸ್ಬೇಡಿ. ಸೊ ನಾವು ಮಾಡ್ತಾ ಇರೋದು ಇಲ್ಲಿ ಕಾರ್ಬನ್ನ ಕನ್ವರ್ಟ್ ಮಾಡ್ತಾಯಿದ್ದೀರಿ. ಈ ಕಾರ್ಬನ್ನ ಕನ್ವರ್ಟ್ ಮಾಡೋವಾಗ ಪ್ರೋಸೆಸ್ಸಲ್ಲಿ ಎರೆಹುಳ ಬಂದರೆ ಬರುತ್ತೆ. ನಾವೇನು ಎರೆಹುಳ ಗೊಬ್ಬರ ಮಾಡಬೇಕಂತ ಮಾಡ್ತಾಯಿಲ್ಲ. ಈ ಕಾರ್ಬನ್ ಪ್ರಿಪ್ರೇಷನ್ ಮಾಡೋ ಟೈಮಲ್ಲಿ ಪ್ರೋಸೆಸ್ಸಲ್ಲಿ ನಮಗೆ ಎರೆಹುಳ ಬಂದರೆ ನ್ಯಾಚುರಲ್ಲಾಗೇ ಬರುತ್ತೆ, ಯಾಕಂದರೆ ನಾವೇನು ತೊಗೊಂಬಂದು ಬಿಡ್ತಾಯಿಲ್ಲ. ಸೊ ಆಲ್ರೆಡಿ ನೋಡಿ ಇಲ್ಲಿ ಬಂದಿದೆ, ಇವಾಗ ತಾನೇ ತೋರಿಸ್ದೆ. ಸೊ ಒಳಗಡೆ ಇನ್ನೂ ಸಾಕಷ್ಟು ಇರುತ್ತೆ, 100%. ಸೊ ಒಳಗಡೆ ಎಲ್ಲ ಇನ್ನೂ ನೋಡಿ, ಇದೆಲ್ಲ ಇನ್ನೂ ಸಗಣಿ ಅಂಶ ಹಂಗೇ ಇದೆ. ಸೊ ಇಲ್ಲಿ ಹಸಿರು ಕಾಣ್ತಾ ಇದೆಯಲ್ಲ, ಅದೆಲ್ಲ ಇನ್ನೂ ಆಗ್ತಾಯಿದೆ. ಸೊ ಹಾಗಾಗಿ ಇನ್ನೂ ಇನ್ನೂ 20 ದಿನ ಆಗ್ತಾಯಿದೆ, ಚೆನ್ನಾಗಿದೆ, ಏನು ತೊಂದರೆ ಇಲ್ಲ ವೀಕ್ಷಕರೇ. ಸೊ ಇನ್ನೂ ಇನ್ನೂ ಒಂದು ಸ್ವಲ್ಪ ಮೇಯ್ನು ಇದಕ್ಕೆ ಹೊದಿಕೆ ಕೊಡಬೇಕು, ಅದೇ ಇಂಪಾರ್ಟೆಂಟು. ಹೊದಿಕೆ ಇದ್ರೇ ನಿಮಗೆ ಬೇಕಾಗುತ್ತೆ. ಸೊ ನೋಡಿದ್ರಲ್ಲ, ಇನ್ನೂ 20 ದಿನ ಅಷ್ಟೇ ವೀಕ್ಷಕರೇ. ನೆಕ್ಸ್ಟ್ 30 ಡೇಸಲ್ಲಿ ಪ್ಲಾಂಟೇಶನ್ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲ ಫಾಲೋ ಮಾಡಿ, ನಾನು ಏನು ಹೇಳ್ತೀನೋ ಅದನ್ನೇ ಮಾಡಿ, ಬೇರೆ ಏನೂ ಮಾಡಬೇಡಿ, ಗ್ಯಾರಂಟಿ ಕೊಡ್ತೀನಿ. ಚಾಲೆಂಜ್. ಥ್ಯಾಂಕ್ ಯು, ನಮಸ್ಕಾರ.